ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಈ ನವಜಾತ ಶಿಶುಗಳಲ್ಲಿ ಕಡಿಮೆ ವೆಯ್ಟ್ ಗೇನ್ ಇರುತ್ತಲ್ಲ, ಅದ್ರ ಬಗ್ಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ನಾನು ವೆಯ್ಟ್ ಗೇನ್ ಚಾರ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ತುಂಬ ಹಿಂದೆ. ಆ ವಿಡಿಯೋನ ನೋಡಿದ್ಮೇಲೆ ತುಂಬ ಜನರ ಕಮೆಂಟ್ ಏನಾಗಿತ್ತು ಅಂದರೆ, ಮೇಡಮ್ ನನ್ನ ಮಗು 4 ತಿಂಗಳಿದೆ, ಇಷ್ಟು ವೆಯ್ಟ್ ಇದೆ, ಕರೆಕ್ಟ್ ಇದೆಯಾ? ಇಷ್ಟು ವೆಯ್ಟ್ ಇದೆ, ಕರೆಕ್ಟ್ ಇದೆಯಾ? ಅಥವಾ ನನ್ನ ಮಗು ವೆಯ್ಟ್ ಗೇನೇ ಆಗ್ತಾ ಇಲ್ಲ, ಏನು ಮಾಡಬೇಕು? ಎಲ್ಲ ಪೇರೆಂಟ್ಸಿಗೂ ಅದೊಂದು ದೊಡ್ಡ ತಲೆನೋವು ಅಂತಾನೆ ಕಾಣಿಸ್ಕೊಬಿಡುತ್ತೆ. ಏನಂದ್ರೆ ನನ್ನ ಮಕ್ಕಳು ವೆಯ್ಟ್ ಗೇನ್ ಆಗ್ತಿಲ್ಲ, ಏನ್ ಮಾಡ್ಬೇಕು? ನನ್ನ ಮಗು ತೀರಾ ಸಣ್ಣ ಇದೆ, ಬೇರೆ ಮಗುಗೆ ಕಂಪೇರ್ ಮಾಡಿದ್ರೆ ನನ್ನ ಮಗು ತುಂಬಾ ಸಣ್ಣ ಇದೆ, ಏನ್ ಮಾಡ್ಬೇಕು ಅನ್ನೋದು ಎಲ್ಲರ ಕ್ವಶನ್ ಆಗಿರುತ್ತೆ. ಸೊ ಅವರಲ್ಲಿ ಬಂದಂತಹ ಅನುಮಾನಗಳಿಗೆ ಅಥವಾ ನಿಮ್ಮ ಮಕ್ಕಳೇನಾದ್ರೂ ಸಣ್ಣ ಇದ್ರೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಕ್ಕತ್ತೆ. ಮೊದಲನೇದಾಗಿ ಮಕ್ಕಳು ಹುಟ್ಟಿದ ಬರ್ತ್ ವೆಯ್ಟ್ ಏನಿದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳ ವೆಯ್ಟ್ ಗೇನ್. ಮಗು ಹುಟ್ಟಿದಾಗ್ಲೇನೆ ಹೆಲ್ದಿ ಬೇಬಿ ಆಗಿತ್ತು, 4 kg ಇತ್ತು, 4.25 kg ಇತ್ತು ಮಗು ಅಂದ್ರೆ ಆ ಮಗುವಿನ ವೆಯ್ಟ್ ಗೇನ್ ಕೂಡ ಅದೇ ರೀತಿ ಗ್ರೋತ್ ಆಗ್ತಾ ಇರುತ್ತೆ. ಮಕ್ಕಳು ಚಬ್ಬಿಯಾಗಿನೇ ಇರ್ತಾರೆ, ತುಂಬಾ ಚೆನ್ನಾಗಿ ಗುಂಡ್ಗೆ ಇರ್ತಾರೆ. ಮಗು ಹುಟ್ಟಿದಾಗ್ಲೇನೆ 2 kg, 2.5 kg ಅಥವಾ 1.25 ಈ ತರ ಇತ್ತು, ಲೋ ಬರ್ತ್ ಅಲ್ಲಿ ಹುಟ್ಟಿತ್ತು ಅಂದ್ರೆ ಆ ಮಕ್ಕಳುಗಳು ಬೆಳೆಯೋದು ಕೂಡ ಅದೇ ರೀತಿ ಇರುತ್ತೆ. ಬೆಳವಣಿಗೆಗಳು, ಆ ಮಗುವಿನ ಮಾಂಸಖಂಡಗಳ ಬೆಳವಣಿಗೆ ಕೂಡ ಸ್ವಲ್ಪ ಸ್ಲೋ ಆಗೇ ಇರುತ್ತೆ. ಇನ್ನ ನೆಕ್ಸ್ಟ್ ಬಂದು ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ ಈ ತರ ಜೆನೆಟಿಕ್ ರೀಸನ್ ಆಗಿರುತ್ತೆ. ಏನಂದ್ರೆ ನಮ್ಮ ಇವಾಗ ತಾಯಿ ಆದವರು ಸಣ್ಣ ಇತ್ತು ಅಂದ್ರೆ ಮಗು ಕೂಡ ಸಣ್ಣಕ್ಕೆ ಇರುತ್ತೆ. ಅಯ್ಯೋ ನಾನು ಸಣ್ಣನೇ ಇದ್ದೆ, ಸೊ ನನ್ನ ಮಗುನು ಸಣ್ಣನೇ ಇದೆ ಆ ತರ. ಇಲ್ಲ ತಂದೆಯಲ್ಲಿ ಯಾರ ಹಿಸ್ಟ್ರಿಯಲ್ಲಿ ಇದ್ರೆ ಮಗುವಿನ ಬರ್ತ್ ವೆಯ್ಟ್ ಏನೇ ಇರ್ಬೋದು, ಬಟ್ ಆ ಜೆನೆಟಿಕ್ ಅಲ್ಲಿ ಏನ್ ಬಂದಿರುತ್ತಲ್ಲ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಗು ಸಣ್ಣ ದಪ್ಪ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಗು ಹುಟ್ಟಿದಾಗಿಂದ ಹುಷಾರ್ ತಪ್ತಾ ಇದೆ, ಪದೇ ಜ್ವರ, ಶೀತ ಈ ರೀತಿ ಹುಷಾರ್ ತಪ್ತಾ ಇದೆ ಅಂದ್ರೆ ಮಗು ಹೆಲ್ದಿಯಾಗಿ ಹುಟ್ಟಿದೆ, 4 kg ಅಲ್ಲಿ ಹುಟ್ಟಿದೆ ಅಂದ್ರೂ ಕೂಡ ಅದರ ವೆಯ್ಟ್ ಗೇನ್ ಇರುತ್ತಲ್ಲ ಅದು ಕನ್ಸಿಡರ್, ನಾವು ಅನ್ಕೊಂಡಂತ ವೆಯ್ಟ್ ಗೇನ್ ಕಾಣೋದಿಲ್ಲ. ಇನ್ನ ನೆಕ್ಸ್ಟ್ ರೀಸನ್ ಬಂದು ಏನಕ್ಕೆ ವೆಯ್ಟ್ ಗೇನ್ ಆಗೋದಿಲ್ಲ ಮಕ್ಕಳದು ಅಂದ್ರೆ, ಮಗುಗೆ ತಾಯಿಯ ಹಾಲು ಸಾಕಾಗ್ತಿಲ್ಲ ಅಂದ್ರೆ, ಅಥವಾ ನೀವೇನಾದ್ರೂ ಫಾರ್ಮುಲಾ ಮಿಲ್ಕ್ ನ ಫೀಡ್ ಮಾಡ್ತಿದ್ದೀರಾ ಅಂದ್ರೆ ಆ ಫಾರ್ಮುಲಾ ಮಿಲ್ಕ್ ನ ಕನ್ಸಿಸ್ಟೆನ್ಸಿ ಏನಿರುತ್ತಲ್ಲ ಅದು ಕರೆಕ್ಟ್ ಇಲ್ಲ ಅಂದ್ರೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಏನಾದ್ರು ಜಾಸ್ತಿ ಆಗಿತ್ತು ಅಂದ್ರೆ ಅವಾಗ ಕೂಡ ವೆಯ್ಟ್ ಗೇನ್ ಆಗೋದಿಲ್ಲ. ಇಷ್ಟು ರೀಸನ್ ಇಂದ ಮಕ್ಕಳ ವೆಯ್ಟ್ ಗೇನ್ ಏನಿದೆಯಲ್ಲ ಅದು ಸ್ಲೋ ಆಗುವಂತಹ ರೀಸನ್ಸ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಬಂದು ನನ್ನ ಮಕ್ಕಳ ವೆಯ್ಟ್ ಗೇನ್ ಸ್ಲೋ ಇದೆ, ಬಟ್ ಅದನ್ನ ಇಂಪ್ರೂವ್ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ ನಾನು ಫಾಲೋ ಮಾಡಬೇಕು ಅಂತ ಕೇಳೋದಾದ್ರೆ, ಮೊದಲನೇದಾಗಿ ನೀವು ಬ್ರೆಸ್ಟ್ ಫೀಡ್ ನ ಮಾಡ್ತಿದ್ದೀರಾ ಅಂದ್ರೆ ಯಾವಾಗಲೂ ಒಂದೇ ಸೈಡ್ ಇಂದ ಒಂದು ಸಲಾಗೆ ಒಂದೇ ಸೈಡ್ ಬ್ರೆಸ್ಟ್ ನ ಫೀಡ್ ಮಾಡಿ, ಇನ್ನೊಂದು ಸಲಾಕ್ಕೆ ಇನ್ನೊಂದು ಎದೆಯನ್ನ ಕೊಡಿ ನೀವು ಹಾಲು ಕುಡಿಸ್ಬೇಕಾದ್ರೆ. ಇನ್ನು ನೆಕ್ಸ್ಟ್ ಬಂದು ಮಗು ಯಾವಾಗಲೂ 10 to 15 minutes ಒಂದು ಏನು ಬ್ರೆಸ್ಟ್ ಅಲ್ಲಿ ಹಾಲನ್ನ ಕುಡಿಯೋ ತರ ನೀವು ಎನ್ಕರೇಜ್ ಮಾಡ್ಬೇಕಾಗತ್ತೆ ಮಗುಗೆ. ಯಾಕಂದ್ರೆ ಫಸ್ಟ್ ಏನು ಕುಡ್ದಾಗ ಬರುತ್ತಲ್ಲ ಅದು ಫುಲ್ಲು ನೀರ್ ತರ ಇರುತ್ತೆ, ನೆಕ್ಸ್ಟ್ ಏನು ಬರುತ್ತಲ್ಲ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆ ಹಾಲನ್ನ ಕುಡಿದಾಗ ಮಕ್ಕಳಿಗೆ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವು ಮಗು ಕುಡಿದು ಒಂದ್ 2 ನಿಮಿಷ ಕುಡಿಯುತ್ತೆ ಮತ್ತೆ ಮಲಗುತ್ತೆ, ನೆಕ್ಸ್ಟ್ ಇನ್ನೊಂದ್ ಕಡೆ ಕುಡಿಸ್ತೀರಾ ಮತ್ತೆ ಮಲಗುತ್ತೆ ಅನ್ನೋದ್ರೆ ಬರೀ ಅದಕ್ಕೆ ನೀರ್ ತರದ್ದು ಏನು ಸಿಗ್ತಾ ಇರುತ್ತೆ, ಲಿಕ್ವಿಡ್ ಫಾರ್ಮ್. ಬಟ್ ಅದಕ್ಕೆ ಏನಂತಾರಲ್ಲ ಗಟ್ಟಿಯಾದಂತಹ ಹಾಲು ಸಿಗ್ತಾ ಇರೋದಿಲ್ಲ, ಪೋಷಕಾಂಶಗಳು ಸಿಗ್ತಾ ಇರೋದಿಲ್ಲ, ಹಾಗಾಗಿ ಮಕ್ಕಳ ವೆಯ್ಟ್ ಗೇನ್ ಆಗೋದಿಲ್ಲ. ನಿಮ್ಮ ಮಗು 5-10 ನಿಮಿಷ ಏನೇ ಎನ್ಕರೇಜ್ ಮಾಡಿದ್ರು ಮೇಡಮ್ 2 ನಿಮಿಷದ ಮೇಲೆ ಕುಡಿತಾ ಇಲ್ಲ ನನ್ನ ಮಗು ಹಾಲು, ಏನ್ ಮಾಡ್ಬೇಕು ಅನ್ನೋದಾದ್ರೆ ನೀವೇ ಸ್ವಲ್ಪ ಬ್ರಷ್ನ ಕಂಪ್ರೆಸ್ ಮಾಡಿ, ಸ್ವಲ್ಪ ಏನು ಸ್ಟಾರ್ಟಿಂಗ್ ಹಾಲು ಬರುತ್ತಲ್ಲ, ಯಾವಾಗ್ಲೂ ಅಲ್ಲ ಯಾವಾಗಾದ್ರೂ ಒಂದೊಂದು ಟೈಮ್ ಅಷ್ಟೇ ಸ್ವಲ್ಪ ಮೇಲ್ಗಡೆ ಹಾಲನ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ಬ್ರೆಸ್ಟ್ ಫೀಡ್ನ ಕೊಡೋದಕ್ಕೆ ಶುರು ಮಾಡಿ, ಆವಾಗ ಮಕ್ಕಳ ವೆಯ್ಟ್ ಗೇನ್ ಆಗುತ್ತೆ. ಇನ್ನ ನೆಕ್ಸ್ಟ್ ಬಂದು ಮಗುಗೆ ತೇಗ್ಸೋದು. ನಾನು ತೇಗ್ಸೋದ್ರ ಬಗ್ಗೆ ಎಲ್ಲ ಸುಮಾರು ವಿಡಿಯೋಗಳಲ್ಲಿ ಹೇಳಿದೀನಿ. ಸೊ ಆರಾಮಾಗಿ ಮಗುನ ತೇಗ್ಸಿ, ಮಗು ಕತ್ತದೇ ಇರೋ ತರ ನೋಡಿ ತೇಗದ ಮೇಲೆ ಮಕ್ಕಳನ್ನ ಮಲಗಿಸಿ. ಇನ್ನ ಆಯಿಲ್ ಮಸಾಜ್ನ ಮಾಡಿ ಮಕ್ಕಳಿಗೆ ಚೆನ್ನಾಗಿ ಆಯಿಲ್ ಮಸಾಜ್ ಕೊಡ್ಬೇಕಾಗತ್ತೆ, ಮತ್ತೆ ಒಳ್ಳೆ ಸ್ನಾನನ ಕೊಡ್ಬೇಕಾಗತ್ತೆ. ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ನೀವು ಎದೆ ಹಾಲನ್ನ ನೀಟಾಗಿ ಕುಡಿಸಿದ್ರೆ ಅದಕ್ಕಿಂತ ಆಹಾರ ಬೇರೆ ಇಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ರೆ ನನ್ನ ಮಗು ಆದ್ರೂ ಸಣ್ಣ ಇದೆ, ನೀವು ಹೇಳಿದೆಲ್ಲದನ್ನು ಫಾಲೋ ಮಾಡ್ತಾ ಇದ್ದೀನಿ ಮೇಡಮ್, ಆದ್ರೂ ನನ್ನ ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು? ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಲ, ಡಾಕ್ಟರ್ ಹತ್ರ ಹೋದ್ರೆ ಮಗು ಆಕ್ಟಿವ್ ಆಗಿದೆಯಲ್ಲ ಸಾಕು ಹೋಗು ಅಂತಾರೆ, ಆದ್ರೂ ನನ್ನ ಮಗು ವೆಯ್ಟ್ ಗೇನ್ ಆಗ್ತಿಲ್ಲ, ಏನ್ ಮಾಡ್ಲಿ ಅನ್ನೋದ್ರೆ, ಮೊದಲನೇದಾಗಿ ನಿಮ್ಮ ಯೋಚನೆನ ಬದಲಾಯಿಸಿ. ಯಾವುದೇ ಮಕ್ಕಳಾಗ್ಲಿ, ನಾನು ಅವಾಗಲೇ ಹೇಳ್ದಂಗೆ ಜೆನೆಟಿಕ್ ರೀಸನ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ರೀಸನ್ ಇಂದ ಮಗು ಪದೇ ಹುಷಾರ್ ತಪ್ತಿದೆ, ಆ ಕಾರಣದಿಂದ ಮಗುಗೆ ವೆಯ್ಟ್ ಗೇನ್ ಆಗ್ತಿಲ್ಲ, ಅಥವಾ ಮಗುವಿನ ದೇಹ ಸ್ಥಿತಿನೇ ಆ ರೀತಿ ಇದೆ ಅಂದಾಗ ಮಗು ಆಕ್ಟಿವ್ ಆಗಿದ್ರೆ ಸಾಕು. ಮಗು ಬಾಡಿ ಏನು ವೆಯ್ಟ್ ಇದೆಯಲ್ಲ ಅದ್ರ ಮೇಲೆ ಮಗುವಿನ ಸ್ಟ್ರೆಂತ್ನ ಅಥವಾ ಅವರ ಇಮ್ಯುನಿಟಿನ ಡಿಸೈಡ್ ಮಾಡೋದಕ್ಕೆ ಆಗಲ್ಲ. ಮಗು ತುಂಬಾ ಸಣ್ಣ ಇದ್ರೂ ತುಂಬಾ ಸ್ಟ್ರೆಂತ್ಫುಲ್ ಆಗಿರುತ್ತೆ, ಮತ್ತೆ ಇಮ್ಯುನಿಟಿ ಜಾಸ್ತಿ ಇದ್ರೆ ಸಾಕು ಅಷ್ಟೇ. ನೀವು ಇಮ್ಯುನಿಟಿ ಬೂಸ್ಟ್ ಮಾಡುವಂತ ಆಹಾರನ ಕೊಡಿ, ಮಗುಗೆ ಸ್ಟ್ರೆಂತ್ ಬರೋ ತರದ್ದು ಎಕ್ಸಸೈಸ್ ಇರ್ಬೋದು, ಆಟ ಇರ್ಬೋದು, ಅದನ್ನ ಆಡಿಸಿ ಮಕ್ಕಳನ್ನ.
ಆ ಥರ ನೀವು ಹೆಲ್ಪ್ ಮಾಡಿ ಮಕ್ಕಳನ್ನ ಇಂಪ್ರೂವ್ ಮಾಡಬೇಕೇ ಹೊರತು ಮಗುವಿನ ವೆಯ್ಟ್ ಗೇನ್ ಆಗಿಲ್ಲ, ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ. ಬೇರೆ ಮಗು ದಪ್ಪ ಇದೆ, ನನ್ನ ಮಗು ದಪ್ಪ ಇಲ್ಲ ಅಂದರೆ ಬೇರೆಯವ್ರು ದಪ್ಪ ಇದ್ದಾರೆ, ನೀವು ದಪ್ಪ ಇಲ್ಲ ಅಲ್ವಾ? ನಿಮ್ಮನ್ನ ನೀವು ಕಂಪೇರ್ ಮಾಡಿ. ಇನ್ನೊಂದು ಮೇನ್ ಆಗಿ ಏನಂದರೆ, ಎಲ್ಲ ಮಕ್ಕಳು ಅಷ್ಟೇ, ಅವರಿಗೆ ಒಂದು ಮೆಚುರಿಟಿ ಬಂದಾಗ ಕ್ಯಾಚಪ್ ಗ್ರೋತ್ ಅಂತ ಹಾಕ್ತಾರೆ. ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ತುಂಬ ಸಣ್ಣ ಇರೋ ಮಕ್ಕಳು ಇನ್ನು ಬೆಳೀತಾ ಬೆಳೀತಾ ತುಂಬ ದಪ್ಪ ಆಗುವಂತಹ ಮಕ್ಕಳನ್ನ ನೋಡಿದ್ದೀವಿ ನಾವು. ಇಲ್ಲ ತುಂಬ ದಪ್ಪ ಇರೋ ಮಕ್ಕಳು ಬೆಳೀತಾ ಬೆಳೀತಾ ತೀರಾ ಸಣ್ಣ ಆಗೋದನ್ನ ನೋಡಿದ್ದೀವಿ. ಸೊ ಕ್ಯಾಚಪ್ ಗ್ರೋತ್ ಅನ್ನೋದು ಒಂದು 10 ವರ್ಷ 15 ವರ್ಷಕ್ಕೆ ಮಕ್ಳಿಗೆ ಬರುತ್ತಲ್ಲ, ಆ ಗ್ರೋತ್ ಬರೋವರೆಗೂ ನೀವು ಕಾಯಬೇಕಾಗುತ್ತೆ. ಅಲ್ಲಿವರೆಗೂ ಮಕ್ಕಳು ಹೇಗಿರ್ತಾರೆ ಹಾಗೆ ಬೆಳೆಸಿ, ಖುಷಿಯಿಂದ ಬೆಳೆಸಿ. ಮತ್ತೆ ಮಕ್ಕಳಿಗೆ ಯಾವಾಗಲೂ ಹೆಲ್ದಿ ಆಗಿರುವಂತಹ ಆಹಾರನ ಕೊಡಿ. ನೀವು ಹೆಲ್ದಿ ಆಗಿರೋ ಆಹಾರನ ಕೊಡ್ತಾ ಇದ್ದೀರಾ, ಮಕ್ಕಳು ಫುಡ್ ರೊಟೀನ್ನ ಮೇಂಟೈನ್ ಮಾಡ್ತಿದ್ದೀರಾ, ಆಯಿಲ್ ಮಸಾಜ್ ಮಾಡ್ತಿದ್ದೀರಾ, ನಿದ್ದೆ ಚೆನ್ನಾಗಿ ಮಾಡಿಸ್ತಿದ್ದೀರಾ, ಮಗು ಹೆಲ್ದಿ ಆಗಿದೆ ಅಂದರೆ ವೆಯ್ಟ್ ಗೇನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು ಇದು ಬಂದು ವರ್ಷದ ಮೇಲ್ಪಟ್ಟ ಅಥವಾ 9 ತಿಂಗಳು ಮೇಲ್ಪಟ್ಟ ಮಕ್ಕಳ ಬಗ್ಗೆ ವೆಯ್ಟ್ ಗೇನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಮಕ್ಕಳು ಆಟ ಆಡೋದೆಲ್ಲ ನಮಗೆ ಗೊತ್ತಾಗುತ್ತೆ. ಬಟ್ ವರ್ಷದಿಂದ ಕೆಳಗಿದ್ದಾರೆ, 9 ತಿಂಗಳಿಂದ ಕೆಳಗಿದ್ದಾರೆ ಅನ್ನೋ ಮಕ್ಕಳಾದರೆ, ಮಕ್ಕಳು ಆ್ಯಕ್ಟಿವ್ ಆಗಿಲ್ಲ, ತಿನ್ನೇ ವೆಯ್ಟ್ ಲಾಸ್ ಆಗ್ತಾ ಇದೆ, ಏನು ತಿಂಗಳಾದ್ರೂ ಒಂದು ಅರ್ಧ ಕೆಜಿ ಕೂಡ ನನ್ನ ಮಗು ಜಾಸ್ತಿ ಆಗ್ತಾ ಇಲ್ಲ, ಈ ಥರ ಕಂಡೀಷನಲ್ಲಿ ನೀವು ಖಂಡಿತವಾಗ್ಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಮಗುಗೆ ಏನು ಸಮಸ್ಯೆ ಆಗಿದೆ ಅನ್ನೋದು ಡಾಕ್ಟರು ನೋಡಿ ರೆಕಗ್ನೈಸ್ ಮಾಡ್ತಾರೆ. ನೀವು ಇಲ್ಲ ಬಿಡು ನನ್ನ ಮಗು ಆರಾಮಾಗಿದೆ, ಸಣ್ಣ ಇದ್ರೂ ಪರವಾಗಿಲ್ಲ, ಆ ಥರ ಬೇಡ. ಮಕ್ಕಳು ಆ ಸ್ಟೇಜ್ಗೆ ಆ ತಿಂಗಳಲ್ಲಿ ಅವರ ಆ್ಯಕ್ಟಿವಿಟೀಸ್ನ ಅಥವಾ ಅವರ ಮೈಲ್ಸ್ಟೋನ್ನ ರೀಚ್ ಮಾಡಲೇಬೇಕಾಗತ್ತೆ. ರೀಚ್ ಆಗ್ತಾ ಇಲ್ಲ, ನನ್ನ ಮಗು ತುಂಬ ವೀಕ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ವರ್ಷದ ಮೇಲ್ಪಟ್ಟ ಮಕ್ಕಳಾದರೆ ವೆಯ್ಟ್ ಗೇನ್ ತುಂಬಾ ಸ್ಲೋ ಇರುತ್ತೆ 1 ವರ್ಷ ಆದಮೇಲೆ ಮಕ್ಕಳದು. ಸೊ ತಲೆ ಕೆಡಿಸ್ಕೋಬೇಡಿ. ಸಣ್ಣ ಇದ್ರೂ ಮಕ್ಕಳು ಅವರ ಕ್ಯಾಚಪ್ ಗ್ರೋತ್ಗೆ ಅವರು ರೀಚ್ ಆದಮೇಲೆ ಖಂಡಿತವಾಗ್ಲೂ ಅವರು ಎಲ್ಲ ಮಕ್ಕಳಂತೆಯೇ ಸದೃಢವಾಗಿ ಕಾಣಿಸ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.